ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಅಧ್ಯಕ್ಷರಾದ ಶ್ರೀ ನಂದಕುಮಾರ ಮಾಲಿ ಪಾಟೀಲ್ ಅವರ ಮತ್ತು ವಿಭಾಗೀಯ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ರಾಮು ನಾಯ್ಕ ಅರಳಳ್ಳಿ ಅವರ ಆದೇಶದ ಮೇರೆಗೆ ಶ್ರೀ ದೇವು ನಾಯ್ಕ ಗಂಗನಾಳ ಅವರನ್ನ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘ ಯಾದಗಿರಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. ಸದರಿಯವರು ಈ ಮಹತ್ವದ ಜವಾಬ್ದಾರಿಯನ್ನ ವಹಿಸಿಕೊಂಡು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಸಂಚರಿಸಿ ಮುಖ್ಯ ಸಂಘಟನೆ ಹಿರಿಯರೊಂದಿಗೆ ಚರ್ಚಿಸಿ ತಾಲೂಕು ಯುವ ಘಟಕಗಳನ್ನು ರಚಿಸಿ ಜಿಲ್ಲೆಯಲ್ಲಿ ಸಮಾಜದ ಸಂಘಟನೆಗಳನ್ನು ಗಟ್ಟಿಗೊಳಿಸಬೇಕೆಂದು ಮತ್ತು ಸಮುದಾಯದ ನೊಂದವರ ಪರವಾಗಿ ಸದಾ ಧ್ವನಿಯಾಗಿರಬೇಕೆಂದು ಈ ನೇಮಕಾತಿ ಆದೇಶದ ಮೂಲಕ ತಿಳಿಸಲಾಗಿದೆ. ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘಟನೆಯ ಯಾದಗಿರಿ ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಾದ ದೇವು ನಾಯ್ಕ ಅವರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘಟನೆ ವತಿಯಿಂದ ಮತ್ತು ಅನೇಕ ಜನ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ವರದಿ ನಾಗೋವಾಯ್ ಚಿಗರಾಳ, ಟೈಮ್ 9 ನ್ಯೂಸ್, ಯಾದಗಿರಿ ಜಿಲ್ಲಾ ವರದಿಗಾರರು. ಮೊದಲಿಗೆ ಸಮಾಜದ ಬಂಧುಗಳಿಗೆ ನಮಸ್ಕರಿಸುತ್ತಾ ಕಲ್ಯಾಣ ಕರ್ನಾಟಕ ವಿಭಾಗೀಯ ನಂದಕುಮಾರ್ ಪಾಟೀಲ್ ನನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ವಿಭಾಗೀಯ ಯುವ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ರಾಮನಾಯಕ್ ಅರಳಳ್ಳಿ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ನಮ್ಮ ಯಾದಗಿರಿ ಜಿಲ್ಲಾ ವಾಲ್ಮೀಕಿ ಅಧ್ಯಕ್ಷರಾದ ಗೌಡಪ್ಪಗೌಡ ಆಲ್ದಳ್ರವರ ನೇತೃತ್ವದಲ್ಲಿ ಇವತ್ತು ನನ್ನ ಯಾದಗಿರಿ ಹಲವಾರು ಸಮಸ್ಯೆಗಳು ಈಗಾಗಲೇ ಭಾಳ ರೀತಿಯಲ್ಲಿ ಆಗಿವೆ. ಹಾಗಾಗಿ ಆ ಸಮಾಜದ ಸಂಘಟನೆ ಮಾಡುವ ಮೂಲಕ ಸಮಾಜದ ಸಮಸ್ಯೆಗಳಿಗೆ ಒಳ್ಳೆಯ ಸಂಘಟನೆ ಮಾಡಿ ಒಳ್ಳೆಯ ಯುವ ಘಟಕವನ್ನು ಸ್ಥಾಪನೆ ಮಾಡಿ ಜಿಲ್ಲೆಯಾದ್ಯಂತ ಒಳ್ಳೆಯ ಒಂದು ಒಳ್ಳೆಯ ಯೂತ್ ಬಾಡಿಯನ್ನು ಕಟ್ಟಿಕೊಂಡು ಒಳ್ಳೆಯ ಎಲ್ಲ ವಿಚಾರಗಳಿಂದ ನಾವು ಸಂಘಟನೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ತಮ್ಮ ಹೆಸರು ಸರ್? ದೇವು ನಾಯಕ್ ಗಂಗಾಳ. ಅಣ್ಣ, ಮೊನ್ನೆ ತಾನೇ ನಕಲಿ ಜಾತಿ ಪ್ರಮಾಣ ಪತ್ರ ಏನು ಸ್ವೀಕಾರ ಮಾಡಿದಾರಲ್ಲ, ಅಂಥವ್ರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕಾನೂನು ವಿರುದ್ಧವಾಗಿ ನಕಲಿ ಜಾತಿ ಪ್ರಮಾಣ ಪತ್ರ ಈಗಾಗಲೇ ಭಾಳ ಪ್ರಮಾಣದಲ್ಲಿ ವಿತರಣೆಗೊಂಡಿವೆ. ಹಾಗಾಗಿ ಕೂಡಲೇ ಎಲ್ಲ ಸಮಾಜದ ಮುಖಂಡರುಗಳ ಜೊತೆ ಚರ್ಚಿಸಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ತಾಲೂಕಾದ್ಯಂತ ಮಾಡ್ತಾ ಇದ್ದೀರಾ, ಜಿಲ್ಲಾದ್ಯಂತನೂ ಮಾಡ್ತಾ ಇದ್ದೀರಾ? ಇದನ್ನು ತಾಲೂಕು ಮಟ್ಟದಿಂದ ಜಿಲ್ಲೆಯಾದ್ಯಂತ ಒಳ್ಳೆ ದೊಡ್ಡ ಹೋರಾಟ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಕೆಲವೊಂದು ಕಡೆ ತಾಲೂಕಿನಲ್ಲಿ ಬಾಡಿಗಳಿದ್ದಾವೆ, ಯುವ ಘಟಕಗಳು, ಕೆಲವೊಂದು ಕಡೆಗಿಲ್ಲ. ಹಾಗಾಗಿ ಎಲ್ಲ ತಾಲೂಕಿನಾದ್ಯಂತ ತಿರುಗಾಡಿ ಒಳ್ಳೆಯ ಯುವ ಘಟಕಗಳನ್ನು ಸ್ಥಾಪನೆ ಮಾಡಿ ನಕಲಿ ಜಾತಿ ಪ್ರಮಾಣ ಪತ್ರ ಈಗಾಗಲೇ ಭಾಳ ಪ್ರಮಾಣದಲ್ಲಿ ವಿತರಣೆಗೊಂಡಿದ್ದು, ಕೂಡಲೇ ಅದನ್ನು ತಡೆಗಟ್ಟಲು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು, ಎಲ್ಲ ರೀತಿಯ ಹೋರಾಟ ಮಾಡೋಕ್ಕೆ ನಾವು ಒಂದು ಯುವ ಘಟಕವನ್ನು ಸ್ಥಾಪನೆ ಮಾಡಿಕೊಂಡು ಒಳ್ಳೆಯ ಹೋರಾಟ ಮಾಡಬೇಕನ್ನೋ ಒಂದು ಯೋಚನೆಯಲ್ಲಿದ್ದೀವಿ.